ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ನವೆಂಬರ್ 27ರಿಂದ 28, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಪ್ರಜ್ನೇಶ್ ಗುಣೇಶ್ವರನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ, ಟೆನ್ನಿಸ್. ಓಕೆ, ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಗಮನಿಸಬಹುದು, ಪ್ರಜ್ನೇಶ್ ಗುಣೇಶ್ವರನ್ ಅನೌನ್ಸಸ್ ರಿಟೈರ್ಮೆಂಟ್ ಫ್ರಮ್ ಪ್ರೊಫೆಷನಲ್ ಟೆನ್ನಿಸ್. ನೋಡಿ, ಇವರು ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಎಂಬುದು ನೆನಪಿರಬೇಕು. ಸೊ ಯಾವ ಆಟಗಾರರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಎಂಬುದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಜ್ನೇಶ್ ಗುಣೇಶ್ವರನ್. ಸೊ ಇವರು 2018ರ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಗುಣೇಶ್ವರನ್ ಕೊನೆಯದಾಗಿ 2023ರಲ್ಲಿ ಪುಣೆ ಓಪನ್ನಲ್ಲಿ ATP ಸರ್ಕ್ಯೂಟ್ನಲ್ಲಿ ಸ್ಪರ್ಧಿಸಿದ್ದರು ಎಂಬುದು ನೆನಪಿರಬೇಕು. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ. 2024ನೇ ಸಾಲಿನ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಥೀಮ್ ಏನು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಸರಿಯಾಗಿದೆ, ಚೇಂಜಿಂಗ್ ನೇಚರ್ ಆಫ್ ದ ಪ್ರೆಸ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಡೀಟೇಲ್ಸ್ ನ್ಯೂಸ್ ಪೇಪರ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ನವೆಂಬರ್ 16ರಂದು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಪತ್ರಿಕಾ ದಿನಾಂಕದಂದು ಆಚರಣೆ ಮಾಡ್ತೀವಿ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂದರೆ PCI 1966ರಲ್ಲಿ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ದಿನವನ್ನು ಗುರುತಿಸಲು ಪ್ರತಿ ವರ್ಷ ನವೆಂಬರ್ 16ರಂದು ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಆಚರಿಸುತ್ತದೆ. ಓಕೆ, ಸೊ ಈ ವರ್ಷದ ಥೀಮನ್ನು ನೀವು ಗಮನಿಸಬಹುದು. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. ಅಜರ್ಬೈಜಾನ್ನ ಬಾಕುವಿನಲ್ಲಿನ ವಿಶ್ವಸಂಸ್ಥೆಯ ಹವಾಮಾನ ಮಾತುಕತೆಗಳ ವರದಿಗಳ ಪ್ರಕಾರ 2023ರಲ್ಲಿ ಅತಿ ಹೆಚ್ಚು ಹಸಿರುಮನೆ ಅನಿಲ ಹೊರಸೂಸುವಿಕೆಗೆ ಕಾರಣವಾದ ನಗರ ಯಾವುದು? ಇದು 256 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಹಸಿರುಮನೆ ಅನಿಲವನ್ನು ಬಿಡುಗಡೆ ಮಾಡಿದೆ. ಗಮನಿಸಬಹುದು. ಸೊ 2023ರಲ್ಲಿ ಅತಿ ಹೆಚ್ಚು ಹಸಿರುಮನೆ ಅನಿಲ ಹೊರಸೂಸುವಿಕೆಗೆ ಕಾರಣವಾದಂತಹ ನಗರ, ಅತಿ ಹೆಚ್ಚು ಅಂದರೆ ಅದು ಸರಿಸುಮಾರು 256 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರುಮನೆ ಅನಿಲ, ಸೊ ಅಂದರೆ ಗ್ರೀನ್ ಹೌಸ್ ಗ್ಯಾಸನ್ನು ರಿಲೀಸ್ ಮಾಡಿದೆ. ಹಾಗಾದರೆ ಯಾವುದು ಲಾರ್ಜೆಸ್ಟ್ ನಗರ ಅಂತ ಕೇಳಿದರೆ ಶಾಂಘೈ, ಚೀನಾದ ದೇಶದಲ್ಲಿರ್ತಕ್ಕಂಥ ಶಾಂಘೈ ಅತಿ ದೊಡ್ಡ ಅಂದರೆ ಗ್ರೀನ್ ಹೌಸ್ ಗ್ಯಾಸನ್ನು ರಿಲೀಸ್ ಮಾಡಿರ್ತಕ್ಕಂಥ ಒಂದು ನಗರ ಎಂಬ ಒಂದು ಹಳೆಪಟ್ಟಿಗೆ ಪಾತ್ರವಾಗಿದೆ. ಗಮನಿಸಬಹುದು, ಶಾಂಘೈ, ಟೋಕಿಯೋ, ನ್ಯೂಯಾರ್ಕ್ ಸೊ ನಂತರದ ಸ್ಥಾನದಲ್ಲಿರತಕ್ಕಂಥದ್ದು. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಶಾಂಘೈ ಜಾಗತಿಕವಾಗಿ ಅತ್ಯಂತ ಮಾಲಿನ್ಯಕಾರಕ ನಗರವಾಗಿದ್ದು ಕೊಲಂಬಿಯಾ ಅಥವಾ ನಾರ್ವೆಯ ಸಂಪೂರ್ಣ ರಾಷ್ಟ್ರಗಳಿಗಿಂತ 256 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರುಮನೆ ಅನಿಲಗಳನ್ನು ಹೊರಸೂಸುತ್ತದೆ. ಚೀನಾ, ಭಾರತ, ಇರಾನ್, ಇಂಡೋನೇಷ್ಯಾ ಮತ್ತು ರಷ್ಯಾ 2022ರಿಂದ 23ರವರೆಗೆ ಈ ಹಸಿರುಮನೆ ಅನಿಲವನ್ನು ಹೊರಸೂಸುವಿಕೆಯಲ್ಲಿ ಅತಿದೊಡ್ಡ ಹೆಚ್ಚಳವನ್ನು ಕಂಡಿವೆ ಎಂದು ವರದಿ ಮಾಡಿದೆ. ನೋಡಿ, ಇದರಲ್ಲಿ ಭಾರತವೂ ಕೂಡ ಸೇರ್ಪಡೆಗೊಂಡಿದೆ. ಭಾರತ ದೇಶ ಅಂತ ಬಂದರೆ 2ನೇ ಸ್ಥಾನದಲ್ಲಿದೆ. ಓಕೆ, ಇನ್ನು ವ್ಯತಿರಿಕ್ತವಾಗಿ ಅಂದರೆ ವೆನಿಜುವಲಾ, ಜಪಾನ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಅತ್ಯಂತ ಇಳಿಕೆ ಕಂಡಂತಹ ದೇಶಗಳಾಗಿವೆ. ನೋಡಿ, ಹಸಿರುಮನೆ ಅನಿಲವನ್ನು ಹೊರಸೂಸುವ ಅತಿದೊಡ್ಡ ದೇಶಗಳು ಚೀನಾ, ಭಾರತ, ಇರಾನ್, ಇಂಡೋನೇಷ್ಯಾ, ರಷ್ಯಾ. ಆದರೆ ಅತಿ ಕಡಿಮೆ ಗ್ರೀನ್ ಹೌಸ್ ಗ್ಯಾಸನ್ನು ರಿಲೀಸ್ ಮಾಡಿರ್ತಕ್ಕಂಥ ದೇಶಗಳು ಅಂತಂದರೆ ಅದು ವೆನಿಜುವೆಲಾ, ಜಪಾನ್, ಜರ್ಮನಿ, UK, US. ಓಕೆ, ನೆಕ್ಸ್ಟು ಟೆಕ್ಸಾಸ್ನಲ್ಲಿರುವ ಫೆರ್ಮಿಯನ್ ಬೆಸಿನ್ ಅನ್ನು ವಿಶ್ವದ ಅತ್ಯಂತ ಕೆಟ್ಟ ಮಾಲಿನ್ಯಕಾರಕ ಪ್ರದೇಶವೆಂದು ಉಲ್ಲೇಖಿಸಲಾಗಿದೆ. ನೋಡಿ, ಪೆರ್ಮಿಯನ್ ಬೆಸಿನ್ ಇದು ವಿಶ್ವದ ಅತ್ಯಂತ ಕೆಟ್ಟ ಮಾಲಿನ್ಯಕಾರಕ ಪ್ರದೇಶ ಎಂಬ ಕಳಪೆ ಅಣೆಪಟ್ಟಿಗೆ ಪಾತ್ರವಾಗಿರತಕ್ಕಂಥದ್ದು. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಶ್ರೀಲಂಕಾದ ಕ್ಷಿಪ್ರ ಸಂಸತ್ತಿನ ಚುನಾವಣೆಯಲ್ಲಿ ಅನುರ ಕುಮಾರ ದಿಸ್ಸಾನಾಯಕೆ ನೇತೃತ್ವದ ಯಾವ ರಾಜಕೀಯ ಒಕ್ಕೂಟವು ಬಹುಮತವನ್ನು ಗಳಿಸುವ ಮೂಲಕ ಪ್ರಚಂಡ ವಿಜಯವನ್ನು ಗಳಿಸಿತು? ನೋಡಿ, ಹಾಗಾದರೆ ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆದ್ದಂಥವರು ಅನುರ ಕುಮಾರ ದಿಸ್ಸಾನಾಯಕಿಯಾಗಿದ್ದಾರೆ.
ಹಾಗಾದರೆ ಅವರ ನೇತೃತ್ವದ ರಾಜಕೀಯ ಪಕ್ಷದ ಹೆಸರೇನು ಅಂತ ಕೇಳಿದರೆ NPP. ಓಕೆ, ಆಪ್ಷನ್ ನಂಬರ್ 3 ನ್ಯಾಷನಲ್ ಪೀಪಲ್ಸ್ ಪವರ್ ಅಂತ ಕರೀತಾರೆ. ಓಕೆ, ನೀವಿಲ್ಲಿ ಗಮನಿಸಬಹುದು, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಇದು 256 ಸ್ಥಾನಗಳಲ್ಲಿ 159 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಹಾಗಾದರೆ ಇವರ ಎದುರಾಳಿ ಪಕ್ಷ SJB ಅಂತ ಕರಿತೀವಿ, SJB ಮೈತ್ರಿಕೂಟ. ಸೊ ಆ ಮೈತ್ರಿಕೂಟದ ಹೆಸರು ಸಮಗಿ ಜನ ಬಲವೇಗಿಯ ಅಂತ ಕರೀತಾರೆ. ಓಕೆ, ಸೊ ಇದನ್ನು ಕೂಡ ನೀವು ಗಮನಿಸಬಹುದು. ಇದೊಂದು ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳಿಗೆ ಗಮನಾರ್ಹ ಸೋಲು ಎಂಬುದು ಗಮನಿಸಬೇಕು. ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. US ಅಧ್ಯಕ್ಷರಾಗಿ ಅಂದರೆ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಡೊನಾಲ್ಡ್ ಟ್ರಂಪ್ ತಮ್ಮ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕರಾಗಿ ನೋಡಿ, ಅಂದರೆ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಇಂಟೆಲಿಜೆನ್ಸ್, ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕರನ್ನಾಗಿ ಯಾರನ್ನು ಆಯ್ಕೆ ಮಾಡಿದರು? ಸೊ ನೋಡಿ, ಭಾರತೀಯ ಮೂಲದ ತುಳಸಿ ಗಬ್ಬಾರ್ಡ್ ಅಂತ ಕರಿತೀವಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಳಸಿ ಗಬ್ಬಾರ್ಡ್ರವರು ಈಗ ಅಮೇರಿಕದ ರಾಷ್ಟ್ರೀಯ ಗುಪ್ತಚರ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇವರನ್ನು US ಅಧ್ಯಕ್ಷರು ನೇಮ ಮಾಡಿದ್ದಾರೆ ಎಂಬುದು ನಿಮಗೆ ನೆನಪಿರಬೇಕು. ಸೊ ಈ ತರಹದ ಕ್ವಶನ್ಗಳು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಕೆಳಗಿನ ಯಾವ ದಿನದಂದು ಅಂತಾರಾಷ್ಟ್ರೀಯ ಸಹಿಷ್ಣುತೆಯ ದಿನವನ್ನು ಆಚರಿಸಲಾಗುತ್ತದೆ? ನೋಡಿ, ಇಂಟರ್ನ್ಯಾಷನಲ್ ಟಾಲರೆನ್ಸ್ ಡೇ. ಸರಿಯಾದಂಥ ಉತ್ತರ ನವೆಂಬರ್ 21. ಸಾರಿ ಫ್ರೆಂಡ್ಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವೆಂಬರ್ 16. ನವೆಂಬರ್ 21 ಅಲ್ಲ, ನವೆಂಬರ್ 16 ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ, ಸೊ ನೀವು ಇಲ್ಲಿ ಗಮನಿಸಬಹುದು, ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಡೇ ಫಾರ್ ಟಾಲರೆನ್ಸ್ ನವೆಂಬರ್ 16ರಂದು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಸಹಿಷ್ಣುತೆಗಾಗಿ ಅಂತಾರಾಷ್ಟ್ರೀಯ ದಿನ ನವೆಂಬರ್ 16ರಂದು ಯುನೆಸ್ಕೋ ಮತ್ತು ಹಲವಾರು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇದನ್ನು ಆಚರಣೆ ಮಾಡ್ತವೆ. ಸಮಾಜದಲ್ಲಿ ಸಹಿಷ್ಣುತೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಇದು ಸಹಿಷ್ಣುತೆಗಾಗಿ 2020ರ ಅಂತಾರಾಷ್ಟ್ರೀಯ ದಿನದ ಮೂಲ ವಿಷಯವಾಗಿದೆ ಎಂಬುದು ಗಮನಿಸಬೇಕು. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯವು ಪ್ರಾರಂಭಿಸಿದ ಆಪರೇಷನ್ ದ್ರೋಣಗಿರಿಯ ಪ್ರಾಥಮಿಕ ಗುರಿ ಏನು? ನೋಡಿ, ಆಪರೇಷನ್ ದ್ರೋಣಗಿರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜಾರಿಗೆ ತಂದಿರತಕ್ಕಂಥದ್ದನ್ನೇ ಲಾಂಚ್ ಮಾಡಿದೆ. ಸೊ ಓಕೆ, ಹಾಗಾದರೆ ಇದರ ಉದ್ದೇಶ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಏನು ಆಪ್ಷನ್ ನಂಬರ್ 2 ಅಂದರೆ ನೋಡಿ, ನಾಗರಿಕರ ಜೀವನ ಅಂದರೆ ಸಾಮಾನ್ಯ ಜನರೇನಿದ್ದಾರೆ ನಾಗರಿಕರು, ಸೊ ನಾಗರಿಕರ ಜೀವನ ಮತ್ತು ವ್ಯಾಪಾರದ ಸುಲಭತೆಯನ್ನು ಸುಧಾರಿಸುವ ಜಿಯೋಸ್ಪೇಸಿಯಲ್ ತಂತ್ರಜ್ಞಾನ ಅಪ್ಲಿಕೇಶನ್ಗಳನ್ನು ಪ್ರದರ್ಶಿಸುವುದು. ನೋಡಿ, ಜಿಯೋಸ್ಪೇಸಿಯಲ್ ತಂತ್ರಜ್ಞಾನ ಅಪ್ಲಿಕೇಶನ್ಗಳು, ಸೊ ಇವುಗಳನ್ನು ಪ್ರದರ್ಶಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಸೊ ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ನೋಡಿ, ಆಪರೇಷನ್ ದ್ರೋಣಗಿರಿ ಲಾಂಚ್ಡ್ ಅಲಾಂಗ್ ವಿತ್ DGI ಮಾರ್ಕಿಂಗ್ ಎ ಮೈಲ್ಸ್ಟೋನ್ ಇನ್ ದ ನ್ಯಾಷನಲ್ ಜಿಯೋಸ್ಪೇಷಿಯಲ್ ಪಾಲಿಸಿ. ನ್ಯಾಷನಲ್ ಜಿಯೋಸ್ಪೇಷಿಯಲ್ ಪಾಲಿಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದು. ಸೊ ಇಂಗ್ಲೀಷಲ್ಲೂ ಕೂಡ ಇದೆ, ನೀವು ನೋಡ್ಕೋಬಹುದು. ಓಕೆ, ಸೊ ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ 8ನೇ ಕ್ವಶನ್ ನೋಡೋಣ. ದಿ ಲ್ಯಾನ್ಸೆಟ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ 2022ರಲ್ಲಿ ಮಧುಮೇಹದಿಂದ ಬಳಲುತ್ತಿರುವ ಜಾಗತಿಕ ಜನಸಂಖ್ಯೆಯ ಶೇಕಡಾವಾರು ಎಷ್ಟು ಭಾರತದವರಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 25%. ನೋಡಿ, ಇತ್ತೀಚೆಗೆ ಬಿಡುಗಡೆಯಾಗಿದೆ ದಿ ಲ್ಯಾನ್ಸೆಟ್ ವರದಿ. ಸೊ ಈ ವರದಿಯ ಪ್ರಕಾರ 2022ರಲ್ಲಿ ಮಧುಮೇಹ ಅಂತ ಕರಿತೇವೆ. ಸೊ ಮಧುಮೇಹ, ಓಕೆ, ಸೊ ಡಯಾಬಿಟೀಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಇದನ್ನು. ಡಯಾಬಿಟೀಸ್ ಅಥವಾ ಮಧುಮೇಹದಿಂದ ಬಳಲುತ್ತಿರುವ ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದವರೇ 25% ಇದ್ದಾರೆ ಎಂದು ವರದಿ ಮಾಡಿದೆ. ಸೊ ಇದನ್ನು ಕೂಡ ನೀವು ಗಮನಿಸಬೇಕು. ಸೊ ಸರಿಸುಮಾರು 25% ಭಾರತದವರು ಇರ್ತಕ್ಕಂಥದ್ದು. ಅಂದರೆ ಇಂಡಿಯಾ ಟಾಪ್ಸ್ ಗ್ಲೋಬಲ್ ಡಯಾಬಿಟಿಸ್ ಲೀಸ್ಟ್ ವಿತ್ 212 ಮಿಲಿಯನ್ ಕೇಸಸ್ ಇನ್ 2022. 212 ಮಿಲಿಯನ್ ಕೇಸಸ್ ದಾಖಲಾಗಿರತಕ್ಕಂಥದ್ದು ಗಮನಿಸಬೇಕು. ಅದರಲ್ಲಿ ಭಾರತದಲ್ಲಿ 21.2 ಕೋಟಿಗೂ ಹೆಚ್ಚು ಜನರು ಡಯಾಬಿಟಿಸ್ನಿಂದ ಬಳಲುತ್ತಿದ್ದಾರೆ. ಇದು ಜಾಗತಿಕ ಮಧುಮೇಹ ಜನಸಂಖ್ಯೆಯ ಕಾಲು ಭಾಗಕ್ಕಿಂತಲೂ ಹೆಚ್ಚಾಗಿದೆ.
ಆದರೆ ಸರಿಸುಮಾರು 25% ಭಾರತದವರು ಈ ರೋಗದಿಂದ ಬಳಲುತ್ತಿದ್ದಾರೆ ಎಂದು ವರದಿ ಮಾಡಿದೆ. ಈ ಡಯಾಬಿಟಿಸ್ ಬಗ್ಗೆ ನಾವು ನೋಡೋದಾದರೆ, ಡಯಾಬಿಟಿಸ್ ಎಂಬುದು ದೀರ್ಘಕಾಲದ ಒಂದು ರೋಗಕಾರಕ ಸ್ಥಿತಿಯಾಗಿದ್ದು, ದೇಹವು ಗ್ಲೂಕೋಸ್ ಅಂದರೆ ಸಕ್ಕರೆಯನ್ನು ಸರಿಯಾಗಿ ಪ್ರತಿಕ್ರಿಯಿಸಲು ಅಥವಾ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ಈ ರೋಗ ಇದ್ದಂಥವರು. ಇದು ಅಧಿಕ ರಕ್ತದ ಸಕ್ಕರೆ ಮಟ್ಟಕ್ಕೆ ಕಾರಣವಾಗುತ್ತದೆ. ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ಈಸ್ಟ್ ಕೋಸ್ಟ್ ರೈಲ್ವೆ ಇತ್ತೀಚೆಗೆ ಕವಚ ವ್ಯವಸ್ಥೆಯನ್ನು ಸ್ಥಾಪಿಸಲು ಯೋಜನೆ ಮಾಡಿದೆ. ಹಾಗಾದರೆ ಈ ಕವಚ ವ್ಯವಸ್ಥೆಯು ರೈಲ್ವೆ ವಲಯದಲ್ಲಿ ಏನನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ? ನೋಡಿ, ಕವಚ ವ್ಯವಸ್ಥೆ ಸುಮಾರು ಸರಿ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಇದು ರೈಲು ಘರ್ಷಣೆಯನ್ನು ತಡೆಗಟ್ಟಲು ಮತ್ತು ವೇಗವನ್ನು ನಿಯಂತ್ರಣವನ್ನು ಸುಧಾರಿಸುತ್ತದೆ. ಗಮನಿಸಿ, ಮೇಯ್ನಾಗಿ ಇದರ ಉದ್ದೇಶವೇನು? ರೈಲು ಘರ್ಷಣೆಯನ್ನು ತಡೆಗಟ್ಟಲು ಮತ್ತು ವೇಗ ನಿಯಂತ್ರಣ ಇದರ ಪ್ರಮುಖ ಸುಧಾರಣೆಯಾಗಿದೆ. ಸೊ ಈ ಮಾಹಿತಿಯನ್ನು ಗಮನಿಸಬಹುದು. ಕವಚ ಸಿಸ್ಟಮ್. ಸೊ ಇದೀಗ ಈಸ್ಟ್ ಕೋಸ್ಟ್ ರೈಲ್ವೆ ಇನ್ಸ್ಟಾಲ್ ಮಾಡಿಕೊಳ್ತಾ ಇದೆ. ಸೊ ಆ ಕಾರಣಕ್ಕಾಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. 2030 ವೇಳೆಗೆ ಜಾಗತಿಕ ಇಂಧನ ದಕ್ಷತೆಯ ದರಗಳನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿರುವ COP29ನಲ್ಲಿ ಯಾವ ದೇಶವು ಗ್ಲೋಬಲ್ ಎನರ್ಜಿ ಎಫಿಷಿಯನ್ಸಿ ಅಲಯನ್ಸನ್ನು ಪ್ರಾರಂಭಿಸಿತು? ನೋಡಿ, ಗ್ಲೋಬಲ್ ಎನರ್ಜಿ ಎಫಿಷಿಯನ್ಸಿ ಅಲಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗ್ಲೋಬಲ್ ಎನರ್ಜಿ ಎಫಿಷಿಯನ್ಸಿ ಅಲಯನ್ಸನ್ನು COP29ನಲ್ಲಿ ಪ್ರಾರಂಭಿಸಿದೆ. ಸೊ ಯಾವ ದೇಶ ಅಂತ ಕೇಳ್ತಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ UAE. ಆಪ್ಷನ್ ನಂಬರ್ 3 ಸರಿಯಾಗಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್. ನೋಡಿ, UAE ಲಾಂಚಸ್ ಗ್ಲೋಬಲ್ ಎನರ್ಜಿ ಎಫಿಷಿಯನ್ಸಿ ಅಲಯನ್ಸ್ ಅಟ್ COP29. ಸೊ ಇದು ಅಜರ್ಬೈಜಾನ್ನ ಬಾಕುನಲ್ಲಿ ನಡೀತಾ ಇದೆ, ಗಮನಿಸಬೇಕು. ನೋಡಿ, 2030 ವೇಳೆಗೆ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. 2030 ವೇಳೆಗೆ ಜಾಗತಿಕ ಇಂಧನ ದಕ್ಷತೆಯ ದರಗಳನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ, ಅಂದರೆ ನೋಡಿ, ಜಾಗತಿಕ ಇಂಧನ ದಕ್ಷತಾ ದರಗಳ ದ್ವಿಗುಣಗೊಳಿಸುವ ಗುರಿಯೊಂದಿಗೆ UAE COP29ನಲ್ಲಿ ಜಾಗತಿಕ ಶಕ್ತಿ ದಕ್ಷತೆಯ ಒಕ್ಕೂಟವನ್ನು ಪ್ರಾರಂಭಿಸಿತು. ಈ ಉಪಕ್ರಮವು ಇಂಗಾಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು, ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡಲು ಕೇಂದ್ರೀಕರಿಸುವ ಒಂದು ಒಕ್ಕೂಟವಾಗಿದೆ. COP28 ಸಮಯದಲ್ಲಿ ನಿಗದಿಪಡಿಸಿದ ಗುರಿಗಳೊಂದಿಗೆ ಹೊಂದಾಣಿಕೆಯಾಗುತ್ತದೆ ಈ ಒಕ್ಕೂಟ. ಅಲ್ಲಿ ದೇಶಗಳು ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಮತ್ತು ಸಂಪನ್ಮೂಲ ಬಳಕೆಯನ್ನು ಕಡಿತಗೊಳಿಸಲು ಬದ್ಧವಾಗಿರತಕ್ಕಂಥದ್ದು ಗಮನಿಸಬೇಕು. ಇನ್ನು COP29 ಏನಿದೆ, ಅಜರ್ಬೈಜಾನ್ ಆಯೋಜಿಸಲಿದೆ. ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಮಸ್ಯೆಗಳನ್ನು ಪರಿಹರಿಸಲು ರಾಷ್ಟ್ರಗಳಿಗೆ ಜಾಗತಿಕ ವೇದಿಕೆಯನ್ನು ಇದು ಒದಗಿಸುತ್ತದೆ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಈ ಒಕ್ಕೂಟದ ಮುಖ್ಯ ಉದ್ದೇಶವೇನು? ಹವಾಮಾನ ಬದಲಾವಣೆ ಆಗಿರ್ಬೋದು. ಸೊ ಅಂದರೆ ಮೇಲೆ ಹೇಳಿದಂತೆ ನೀವಿಲ್ಲಿ ಗಮನಿಸಬಹುದು. ಸೊ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕಡಿಮೆ. ಸೊ ಈ ಪಾಯಿಂಟ್ ಓಕೆ. ಸೊ ಈ ಒಂದು ಜಾಗತಿಕ ಶಕ್ತಿ ದಕ್ಷತೆಯ ಒಕ್ಕೂಟ ಮೂಲ ಉದ್ದೇಶ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು, ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯನ್ನು ಕಡಿಮೆ ಮಾಡಲು ಕೇಂದ್ರೀಕರಿಸುತ್ತದೆ. ಸೊ ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.